ಎಸ್, ಈಗ ನಾನು ಲಾಸ್ಟ್ ಕ್ಲಾಸ್ ಎಕ್ಸ್ಪ್ಲೇನ್ ಮಾಡಿದ್ದೆ ಎರಡು ಮೆಥಡನ್ನು. ರಿಜಿಸ್ಟ್ರೇಷನ್ ಆ್ಯಂಡ್ ಸೆನ್ಸಸ್ ಅಂತ ಬಂದಾಗ ಬೈ ಹಾರ್ಟ್ ಮಾಡಲಿಕ್ಕೆ ಹೋಗ್ಬಿಡಿ. ರಿಜಿಸ್ಟ್ರೇಷನ್ 4 ಪಾಯಿಂಟ್ಸನ್ನು ನೆನ್ಪಿಟ್ಕೊಬೇಕು. ಏನೆಲ್ಲ ವಿಚಾರಗಳು ರಿಜಿಸ್ಟರ್ ಆಗುತ್ತೆ, ಒಂದು. ಎರಡನೇದು, ಎಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ, ಓಕೆ, ಈ ವೈಟಲ್ ಇವೆಂಟ್ಸ್ದೆಲ್ಲ ರಿಗಾರ್ಡಿಂಗ್. ಮೂರನೇದು, ಇನ್ ಕೇಸ್ ಆಫ್ ಬರ್ತ್ ಏನೆಲ್ಲ ರಿಜಿಸ್ಟರ್ ಮಾಡ್ತಾರೆ, ಇನ್ ಕೇಸ್ ಆಫ್ ಡೆತ್ ಏನೆಲ್ಲ ರಿಜಿಸ್ಟರ್ ಮಾಡ್ತಾರೆ. ಸಿಂಪಲ್ ಟಾಪಿಕ್ ಅಲ್ವಾ, ನೆನಪಿದೆಯಾ? ಮತ್ತೊಮ್ಮೆ ವೆರಿ ಕ್ವಿಕ್ ಆಗಿ ಮೆಲ್ಕ್ ಹಾಕೋದಾದರೆ, ರಿಜಿಸ್ಟ್ರೇಷನ್ ಮೆಥಡಲ್ಲಿ ಹಿಯರ್ ವೈಟಲ್ ಇವೆಂಟ್ಸ್ ಲೈಕ್ ಬರ್ತ್, ಡೆತ್, ಮ್ಯಾರೇಜಸ್ ಇದೆಲ್ಲ ಕಂಟಿನ್ಯೂಸ್ ಆಗಿ ರೆಕಾರ್ಡ್ ಆಗ್ತಾ ಇರುತ್ತೆ. ಎಲ್ಲಿ ರೆಕಾರ್ಡ್ ಆಗುತ್ತೆ, ದಟ್ ಇಸ್ ಅ ಸೆಕೆಂಡ್ ಪಾಯಿಂಟ್. ಪ್ಲೇಸ್ ಆಫ್ ಬರ್ತ್ ಇದನ್ನೆಲ್ಲ ರಿಜಿಸ್ಟರ್ ಮಾಡ್ತಾರೆ. ಇನ್ ಕೇಸ್ ಆಫ್ ಡೆತ್ ಏನೆಲ್ಲ ಮಾಡ್ತಾರೆ, ನೇಮ್ ಆಫ್ ದ ಡಿಸೀಸ್ಡ್, ಕಾಸ್ ಆಫ್ ಡೆತ್, ಅವರ ಏಜ್, ರಿಲಿಜಿಯನ್ ಆ್ಯಂಡ್ ವಾಟ್ ನಾಟ್. ಕರೆಕ್ಟ್? ಇದಿಷ್ಟು ನಮ್ಮ ರಿಜಿಸ್ಟ್ರೇಷನ್ ಮೆಥಡ್. ಆದರೆ ಎರಡನೇ ಮೆಥಡ್ ಬಂದಿದ್ದು ಸೆನ್ಸಸ್ ಎನ್ಯೂಮರೇಷನ್ ಮೆಥಡ್. ಸೆನ್ಸಸ್ ಎನ್ಯೂಮರೇಷನ್ ಮೆಥಡ್ ಏನಾಗುತ್ತೆ, ಇಟ್ ಈಸ್ ಕಂಡಕ್ಟೆಡ್ ಒನ್ಸ್ ಇನ್ 10 years. ಇಲ್ಲಿ ಯಾವ ರೀತಿ ಇನ್ಫಾರ್ಮೇಷನ್ ಕಲೆ ಹಾಕ್ತಾ ಇದ್ದಾರೆ, ಇನ್ಫಾರ್ಮೇಷನ್ ಲೈಕ್ ಏಜ್, ನೇಮ್, ಅವರ ಪ್ರೊಫೆಷನ್ ಏನು, ಮೆರಿಟಲ್ ಸ್ಟೇಟಸ್ ಏನು, ಎಜುಕೇಷನಲ್ ಸ್ಟೇಟಸ್ ಏನು, ಆಕ್ಯುಪೇಷನಲ್ ಸ್ಟೇಟಸ್ ಏನು ಆ್ಯಂಡ್ ವಾಟ್ ನಾಟ್. ಕರೆಕ್ಟಾ? ಇನ್ ಡೀಟೇಲ್ ಆಗಿ ಪ್ರತಿಯೊಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾರೆ. ಓಕೆ, ನಿಮ್ಮೆಲ್ಲರ ಮಾಹಿತಿಗೆ ಹೇಳೋದಾದರೆ ಆಲ್ರೆಡಿ ಈಗ 16th ಸೆನ್ಸಸ್ ಆಫ್ ಇಂಡಿಯಾ ಆಲ್ರೆಡಿ ಈಗ ಚಾಲ್ತಿಯಲ್ಲಿದೆ, ಕಂಡಕ್ಟ್ ಮಾಡ್ತಾ ಇದ್ದಾರೆ, ಡೇಟಾನೆಲ್ಲ ಕಲೆ ಹಾಕ್ತಾ ಇದ್ದಾರೆ. ಓಕೆನಾ? ಒಂದು. ಅದಾದ ಮೇಲೆ ಇಲ್ಲಿ ಸೆನ್ಸಸ್ ಒಮ್ಮೆ 10 ವರ್ಷಕ್ಕೆ ಕಂಡಕ್ಟ್ ಆಗೋದ್ರಿಂದ ಇನ್ ಬಿಟ್ವೀನ್ ದ ಸೆನ್ಸಸ್ ಇಯರ್ಸ್, ಒಂದು ಸೆನ್ಸಸ್ ಇಂದ ಮತ್ತೊಂದು ಸೆನ್ಸಸ್ ಮಧ್ಯೆ ಅದು ಇನ್ಫಾರ್ಮೇಷನ್ ಕೊಡಲಿಕ್ಕೆ ಫೇಲ್ ಆಗ್ತದೆ. ಓಕೆ, ದೀಸ್ ಆರ್ ಸಿಂಪಲ್ ಫ್ಯಾಕ್ಟ್ಸ್, ನೀವು ನೆನ್ಪಿಟ್ಕೊಬೇಕಾಗಿರುವಂಥದ್ದು. ಏನಾದ್ರು ಡೌಟ್ ಇದೆಯಾ ಮಕ್ಕಳೇ? ಪ್ರೀವಿಯಸ್ ಕ್ಲಾಸಲ್ಲಿ ಇಷ್ಟನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಅದಾದಮೇಲೆ ಮೆಷರ್ಮೆಂಟ್ ಆಫ್ ಪಾಪ್ಯುಲೇಷನ್, ಪಿ ಟಿ ಈಸ್ ಈಕ್ವಲ್ ಟು P0 ಪ್ಲಸ್ B ಮೈನಸ್ ಡಿ ಪ್ಲಸ್ ಐ ಮೈನಸ್ ಇ. ಇಲ್ಲಿವರೆಗೂ ಮುಗಿಸಿದ್ವಿ. ಎಸ್, ಸುಧಾ ಹಾಗೂ ಮಯೂರ್ ಅವರು, ಸೃಜನಾ ಅವರು ಮೆಸೇಜನ್ನು ಮಾಡಿದ್ದಾರೆ ಕಮೆಂಟಲ್ಲಿ. ಪಿ ಟಿ ಅಂದರೆ ಫಾರ್ ಎನಿ ಗಿವನ್ ಏರಿಯಾ ಪಾಪ್ಯುಲೇಷನ್ ಅಟ್ ಟೈಮ್ ಟಿ. ಯಾವ ರೀತಿ ಕಂಡು ಹಿಡಿತಾ ಇದ್ದೀವಿ, ಪ್ರೀವಿಯಸ್ ಇಯರ್ ಪಾಪ್ಯುಲೇಷನ್ ಅಥವಾ ಪ್ರೀವಿಯಸ್ ಸೆನ್ಸಸ್ ಪಾಪ್ಯುಲೇಷನ್ ಏನಿದೆ P0, ಅದಾದಮೇಲೆ ಫ್ರಮ್ ದ ಗಿವನ್ ಪಾಯಿಂಟ್ ಆಫ್ ಟೈಮ್ ಟಿಲ್ ದ ಗಿವನ್ ಟೈಮ್ ಎಷ್ಟು ಬರ್ತ್ಸ್ ಆಗಿದೆ ಆ ಲೊಕ್ಯಾಲಿಟಿಯಲ್ಲಿ, ಎಷ್ಟು ಡೆತ್ಸ್ ಆಗಿದೆ, ಎಷ್ಟು ಜನ ಇಮಿಗ್ರೆಂಟ್ಸ್ ಇದ್ದರು, ಎಷ್ಟು ಜನ ಎಮಿಗ್ರೆಂಟ್ಸ್ ಇದ್ದರು, ಈ ಎಲ್ಲ ಕೌಂಟ್ ಇದ್ದಲ್ಲಿ ನಾವು ಪಾಪ್ಯುಲೇಷನ್ ಪಿ ಟಿಯನ್ನು ಕಂಡು ಹಿಡಿಬೋದು. ವೆರಿ ವೆರಿ ಸಿಂಪಲ್. ಇವತ್ತು ನಮ್ಮ ಕ್ಲಾಸನ್ನು ಆ ಕಾನ್ಸೆಪ್ಟಿಂದನೇ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋ ಮೂಲಕ ಮುಂದುವರಿಸುವ. ಎಲ್ಲರೂ ರೆಡಿ ಇದ್ದೀರಾ ವಿದ್ಯಾರ್ಥಿಗಳೇ? ಇನ್ನು ನಮ್ಮ ಕ್ಲಾಸ್ನ ನಾವು ಸ್ಟಾರ್ಟ್ ಮಾಡುವ. ಎಸ್, ಫಸ್ಟ್ ಎಕ್ಸಾಂಪಲ್ ಫಾರ್ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಇನ್ ದ ಚಾಪ್ಟರ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್. ಏನು ಕೊಟ್ಟಿದ್ದಾರೆ ಒಮ್ಮೆ ನಿಧಾನವಾಗಿ ಮೆಲ್ಕು ಹಾಕುವ. ಫಾರ್ ದ ಫಾಲೋವಿಂಗ್ ಡೇಟಾ ಎಸ್ಟಿಮೇಟ್ ದ ಪಾಪ್ಯುಲೇಷನ್ ಅಟ್ ದ ಎಂಡ್ ಆಫ್ 2013. 2013ನೇ ಇಸ್ವಿಗೆ ಅಟ್ ದ ಎಂಡ್ ಪಾಪ್ಯುಲೇಷನ್ ಕೌಂಟ್ ಎಷ್ಟಿದೆ ಅಂತ ನಾವು ಕಂಡು ಹಿಡಿಬೇಕು. ಏನೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, 2012ಇಂದ ಪ್ರೀವಿಯಸ್ ಇಯರಲ್ಲಿ ಎಷ್ಟು ಪಾಪ್ಯುಲೇಷನ್ ಕೌಂಟ್ ಇತ್ತು ಕೊಟ್ಟಿದ್ದಾರೆ, ವಿಚ್ ವಿಲ್ ಬಿ ಏನಾಗುತ್ತೆ, P0 ಆಗುತ್ತೆ. 2012ಇಂದ 13ವರೆಗೂ ಎಷ್ಟು ಬರ್ತ್ಸ್ ಆಗಿದೆ ಕೊಟ್ಟಿದ್ದಾರೆ, ಬಿ. ನಂಬರ್ ಆಫ್ ಡೆತ್ಸ್ ಕೊಟ್ಟಿದ್ದಾರೆ, ಎಷ್ಟು ಡೆತ್ಸ್ ಆಗಿದೆ, ಡಿ ಅಂತ ಡಿನೋಟ್ ಮಾಡುವ. ನಂಬರ್ ಆಫ್ ಇಮಿಗ್ರೆಂಟ್ಸ್ ಕೌಂಟ್ ಕೊಟ್ಟಿದ್ದಾರೆ, ಐ. ನಂಬರ್ ಆಫ್ ಎಮಿಗ್ರೆಂಟ್ಸ್ ಕೌಂಟ್ ಕೊಟ್ಟಿದ್ದಾರೆ, ಇ. ಎಲ್ಲ ಡೈರೆಕ್ಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈಗ ನೀವೇನು ಮಾಡಬೇಕು, ಪ್ರಶ್ನೆನ ಒಮ್ಮೆ ಸರಿಯಾಗಿ ನೋಡಿ, ಆಲ್ ದ ಗಿವನ್ ಇನ್ಫಾರ್ಮೇಷನನ್ನು ನಾನು ಮಾರ್ಕ್ ಮಾಡಿಟ್ಟಿದ್ದೀನಿ, ಫಾರ್ಮುಲಾವನ್ನು ಬರೆದು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ನನಗೆ ಆನ್ಸರನ್ನು ತಿಳಿಸ್ಬೇಕು. ಸಾಲ್ವ್ ಮಾಡಿ ಬರೆದು ಆನ್ಸರ್ನ ಇಲ್ಲಿ ಆಮೇಲೆ ಕಮೆಂಟ್ ಮಾಡಿ. ನಾನು ಫಸ್ಟ್ ಆನ್ಸರ್ ಮಾಡಬೇಕು ಅನ್ನೋ ಹುಂಬಲ್ಲಿ ಜಸ್ಟ್ ಕ್ಯಾಲ್ಕುಲೇಟ್ರಲ್ಲಿ ಒತ್ತೋದು, ಸಾಲ್ವ್ ಮಾಡದೆ ಬಿಡೋದು ಮಾಡಬೇಡಿ ವಿದ್ಯಾರ್ಥಿಗಳೇ. ಲೆಟ್ಸ್ ಡೂ ಇಟ್ ಸ್ಲೋ ಆ್ಯಂಡ್ ಸ್ಟಡಿ. ಓಕೆನಾ? ಫಾರ್ಮುಲಾ ಒಮ್ಮೆ ಡಿಸ್ಪ್ಲೇ ಮಾಡಿ. ಪಿ ಟಿ ಈಕ್ವಲ್ ಟು P0 ಪ್ಲಸ್ B ಮೈನಸ್ ಡಿ ಪ್ಲಸ್ ಐ ಮೈನಸ್ ಸಿ. ಸೊ ನೀವು ಜಸ್ಟ್ ಎಕ್ಸಾಂಪಲ್ ನಂಬರ್ನ ಬರೀರಿ, ಪ್ರಶ್ನೆ ಬೋರ್ಡ್ ಮೇಲಿದೆ. ಓಕೆ, ಗಿವನ್ ಅಂತ ಬರ್ಕೊಂಡು ಈ ಡೇಟಾನೆಲ್ಲ ನೀಟಾಗಿ ಬರ್ಕೊಳ್ಳಿ. P0 ಏನು, ಸೊ ಪಿ ಟಿ ಈಕ್ವಲ್ ಟು ಕ್ವೆಶನ್ ಮಾರ್ಕ್. ಸೊ ವ್ಯಾಲ್ಯೂಸ್ನ ಫಾರ್ಮುಲಾ ಬರೆದಾದ್ಮೇಲೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ನ ಹೇಳಬೇಕು. ಓಕೆ, ಎಸ್, ಎಲ್ಲರೂ ಸಾಲ್ವ್ ಮಾಡಿ. ಐ ಹೋಪ್ ದಿಸ್ ಇಸ್ ವೆರಿ ಸಿಂಪಲ್ ಕ್ವೆಶನ್. ಇದು ಅಕಸ್ಮಾತ್ ಎಕ್ಸಾಮಿನೇಷನ್ಗೆ ನಿಮ್ಮ ಕ್ವಾರ್ಟರ್ಲಿ ಮಿಡ್ ಟರ್ಮ್ಗೆಲ್ಲ ಬಂದರೆ ದಿಸ್ ವಿಲ್ ಬಿ ಎ ಸಿಂಪಲ್ 2 mark ಕ್ವೆಶನ್ ಇನ್ ದ ಎಕ್ಸಾಮಿನೇಷನ್. ಓಕೆನಾ?
ಎಸ್. ಸೊ ನಾನು ಸಬ್ಸ್ಟಿಟ್ಯೂಟ್ ಮಾಡುವುದಾದರೆ ದಿಸ್ ವಿಲ್ ಬಿ ಪಿ ನಾಟ್ ಎಷ್ಟು 6,53,486. ನನ್ನ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಬ್ರಹ್ಮಲಿಪಿ ಥರ, ಅದು ನೀವೇನಾದ್ರು ಆರ್ ಯು ಹ್ಯೂಮನ್ ಅಂತ ಇಂಟರ್ನೆಟ್ಟಲ್ಲಿ ಬಂದಾಗ ಕ್ಯಾಪ್ಚರ್ ಬರುತ್ತಲ್ಲ ಆಡಂಕು ಡೊಂಕ ಹಾಗೆ ಇರುತ್ತೆ, ಸ್ವಲ್ಪ ಸುಧಾರಿಸ್ಕೊಳ್ಳಿ. ಓಕೆ, ಅದಾದ ಮೇಲೆ ಬಿ ಮೈನಸ್ ಡಿ ಇಟ್ ಈಸ್ 83,227 ಮೈನಸ್ 13876 ಪ್ಲಸ್ ಇಮಿಗ್ರೆಂಟ್ಸ್ ಇರುವಂಥದ್ದು 16,000, 16,000 ಮೈನಸ್ ಎಮಿಗ್ರೆಂಟ್ಸ್ 2,800. ಓಕೆ, ಒಂದು ಆನ್ಸರ್ ಆಲ್ರೆಡಿ ಬಂದಿದೆ ಅನ್ಸತ್ತೆ, ನೋಡುವ ಯಾರು ಕಳಿಸಿದ್ದಾರೆ. ಓಕೆ, ಮಯೂರ್ ಅವ್ರು ಕಳಿಸಿದ್ದಾರೆ 7,36,037. ಸೃಜನ್ ಅವ್ರದ್ದು ಕೂಡ ಸೇಮ್ ಆನ್ಸರ್. ಓಕೆ, ನಾವು ನಮ್ಮ ಆಯುಧವನ್ನು ತಗೊಳ್ಳುವ. ಎಸ್, ಕ್ಯಾಲ್ಕುಲೇಟರ್ ತೊಗೊಂಡ್ವಿ. ಓಕೆ, 83,227 minus 13876. Okay, this will be 65,3486 plus 69351 plus 16,000 minus 2,800 which will be 13,200. ಈಗ ಮೂರನ್ನು ಆ್ಯಡ್ ಮಾಡಿದಲ್ಲಿ 69,351 ಪ್ಲಸ್ 65,3486. ಓಕೆ, ಸೊ ಪಿ ಟೈಮ್ ಕೊಟ್ಟಿರುವಂಥದ್ದು 2013ನೇ ಇಸ್ವಿಗೆ. ಡನ್. ಓಕೆ, ಲೆಟ್ ಮೀ ಚೆಕ್ ದ ಚಾಟ್ ಬಾಕ್ಸ್. ಓಕೆ, ಮಯೂರ್ ಅವರು, ಸೃಜನ್ ಹಾಗೂ ಯಮುನ್ ಅವರು ಆನ್ಸರ್ನ ಕಳಿಸಿದ್ದಾರೆ. ಸುಧಾ ಹೊಸಳ್ಳಿ ಅವರು ಕೂಡ ಕಳಿಸಿದ್ದಾರೆ. ಎಸ್, ಅದರ್ಸ್ ಆರ್ ಯು ಸ್ಟಿಲ್ ಸಾಲ್ವಿಂಗ್ ವಿದ್ಯಾರ್ಥಿಗಳೇ? ವೆರಿ ಸಿಂಪಲ್, ಈಸಿ ಲೆಕ್ಕ ಅಲ್ವಾ? ಫಸ್ಟ್ ಒನ್ ವಿ ಸ್ಟಾರ್ಟೆಡ್ ವಿತ್ ವೆರಿ ಸಿಂಪಲ್ ಕ್ವೆಶನ್. ಏನಾದ್ರು ಡೌಟ್ ಇದೆಯಾ ವಿದ್ಯಾರ್ಥಿಗಳೇ? ಹ್ಯಾವ್ ಯು ಆಲ್ ಸಾಲ್ವ್ಡ್ ಇಟ್? ಎಸ್, ಆದ್ಯ ಅವರು ಕೂಡ ಆನ್ಸರ್ನ ಮಾಡಿದ್ದಾರೆ. ಓಕೆ, ಸೂಪರ್. ಒಂದು ನೋಟನ್ನು ಬರ್ಕೊಳ್ಳಿ. ಓಕೆ, ಏನಿದೆ ಈ ನೋಟ್? ಇಫ್ ದ ಪಾಪ್ಯುಲೇಷನ್ ಈಸ್ ಕ್ಲೋಸ್ಡ್ ಫಾರ್ ಮೈಗ್ರೇಷನ್, ಅಂದರೆ ಸ್ಟಡಿಯಲ್ಲಿ ಇಮಿಗ್ರೆಂಟ್ಸ್ ಮತ್ತು ಎಮಿಗ್ರೆಂಟ್ಸನ್ನು ನಾವು ಇಗ್ನೋರ್ ಮಾಡ್ತಾ ಇದ್ದೀವಿ. ಪಾಪ್ಯುಲೇಷನ್ ಕ್ಲೋಸ್ಡ್ ಫಾರ್ ಮೈಗ್ರೇಷನ್ ಅಂದರೆ ಏನು? ಹೊರಗಿಂದ ಯಾರು ಇಮಿಗ್ರೆಂಟ್ಸು ಬರೋಕ್ಕೆ ಸಾಧ್ಯವಿಲ್ಲ, ಎಮಿಗ್ರೆಂಟ್ಸ್ ಇರೋವಂಥ ಪಾಪ್ಯುಲೇಷನ್ನ ಬಿಟ್ಟು ಹೊರಗೆ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ. ಪಾಪ್ಯುಲೇಷನ್ನ ಕ್ಲೋಸ್ ಮಾಡಿದಾಗ ಇಮಿಗ್ರೆಂಟ್ಸ್ ಎಮಿಗ್ರೆಂಟ್ಸ್ ಕೌಂಟೇ ಇರೋದಿಲ್ಲ, ಇಟ್ ವಿಲ್ ಬಿ ಟ್ರೀಟೆಡ್ ಆಸ್ 0. ಓಕೆ, ಯಾವುದಾದ್ರು ಪ್ರಶ್ನೆಯಲ್ಲಿ ಪಾಪ್ಯುಲೇಷನ್ ಈಸ್ ಕ್ಲೋಸ್ ಫಾರ್ ಮೈಗ್ರೇಷನ್ ಅಂದಾಗ ಏನು ಮಾಡಬೇಕು? ಈ ಐ ಮೈನಸ್ ಇ ವ್ಯಾಲ್ಯೂ ಏನಿದೆ ದಿಸ್ ಶುಡ್ ಬಿ ಟೇಕನ್ ಆಸ್ 0. ಪ್ರತಿಯೊಬ್ಬರು ಇದನ್ನು ನೋಟ್ ಮಾಡ್ಕೊತೀರಾ ವಿದ್ಯಾರ್ಥಿಗಳೇ? ಇನ್ ಕೇಸ್ ಈ ರೀತಿ ಪ್ರಶ್ನೆಯಲ್ಲಿ ಇದ್ದರೂ ಯು ಶುಡ್ ಬಿ ನೋಯಿಂಗ್ ಇಟ್. ಓಕೆನಾ? ಪಾಪ್ಯುಲೇಷನ್ ಕ್ಲೋಸ್ ಫಾರ್ ಮೈಗ್ರೇಷನ್ ಅಂದರೆ ಹೊರಗಡೆಯಿಂದ ಯಾರು ಈ ಪಾಪ್ಯುಲೇಷನ್ಗೆ ಒಳಗೆ ಅಲೋವ್ ಇಲ್ಲ, ಒಳಗಿಂದ ಹೊರಗಡೆನೂ ಯಾರಿಗೂ ಅಲೋವ್ ಇಲ್ಲ. ಒಂಥರ KGF ಮೂವಿಲಿ ಒಂದ್ಸತಿ ಒಳಗೆ ಸೀಲ್ ಹಾಕ್ಸ್ಕೊಂಡು ಹೋದ್ಮೇಲೆ ಮುಗೀತು, ಹೊರಗೆ ಬಿಡೋದೇ ಇಲ್ಲ. ಅಲ್ಲಿ ಕಾವಲು ಹೆಂಗಿರ್ತಾರೆ ಹಂಗೂ ಇಲ್ಲಿ. ಓಕೆ, ದಟ್ಸ್ ಸಿಂಪಲ್ ಥಿಂಗ್ ಟು ರಿಮೆಂಬರ್. ಓಕೆ, ಐ ಹೋಪ್ ದಿಸ್ ಇಸ್ ಸಿಂಪಲ್. ಪ್ರತಿಯೊಬ್ಬರು ಸಾಲ್ವ್ ಮಾಡಿ ಮುಗಿಸಿ ಆಯ್ತಾ? ನೋಟನ್ನು ಬರ್ಕೊಂಡ್ರ? ಪಾಪ್ಯುಲೇಷನ್ ಕ್ಲೋಸ್ ಫಾರ್ ಮೈಗ್ರೇಷನ್ ಐ ಮೈನಸ್ ಇ ಈಕ್ವಲ್ ಟು 0. ಎಸ್, ನೋಟನ್ನು ಬರ್ಕೊಂಡಿರ ಅಂತ ಭಾವಿಸ್ತಾ ಇದ್ದೀನಿ. ಎಸ್, ಎಕ್ಸಾಂಪಲ್ 2 ಆಫ್ ಟುಡೇ, ಇವತ್ತಿನ ಸಾಲ್ವ್ ಏನು ಕೊಟ್ಟಿದ್ದಾರೆ? ದ ಆವ್ರೇಜ್ ಪಾಪ್ಯುಲೇಷನ್ ಆಫ್ ಎ ಟೌನ್ ಇನ್ ಎ ಇಯರ್ ಈಸ್ 2,50,000 ಅಂತ ಕೊಟ್ಟಿದ್ದಾರೆ. ಆವ್ರೇಜ್ ಪಾಪ್ಯುಲೇಷನ್ ಕೊಟ್ಟಿದ್ದಾರೆ. ಅದಾದಮೇಲೆ ಇನ್ ದ ಇಯರ್ ಅಂದರೆ ಅದೇ ವರ್ಷದಲ್ಲಿ 16,300 ಲೈವ್ ಬರ್ತ್ಸ್ ಅಕ್ಕರ್ ಆಗಿದೆ. CBR ಅನ್ನು ಕಂಡು ಹಿಡೀರಿ ಅಂತ ಹೇಳಿದ್ದಾರೆ. ಇದಕ್ಕಿಂತ ಈಸಿ ಕ್ವಶನ್ ಬೇಕಾ ನಿಮಗೆ? ಸೊ ನಮ್ಗೆ ಗೊತ್ತಿದೆ CBR ಫಾರ್ಮುಲಾ ಏನು ಅಂತ ಗೊತ್ತಿದೆ, ಕರೆಕ್ಟಾ? ಪ್ರತಿಯೊಬ್ಬರು ಏನು ಮಾಡಬೇಕೀಗ? ಫಸ್ಟ್ ಸ್ಟೆಪ್ CBR ಫಾರ್ಮುಲಾವನ್ನು ಬರೀಬೇಕು. ಫಾರ್ಮುಲಾ ಬರೆದಾದ್ಮೇಲೆ ಕೊಟ್ಟಿರುವಂಥ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ನನಗೆ ಆನ್ಸರ್ನ ಹೇಳಬೇಕು. ಎಸ್, ಸೃಜನ್ ಅವ್ರ ಆನ್ಸರ್ನ ಕಳಿಸಿದ್ದಾರೆ. ಪ್ರತಿಯೊಬ್ಬರು ನನಗೆ ಬರೆದು ಆಮೇಲೆ ಆನ್ಸರ್ ಹೇಳಿ.
ಓಕೆ, ಆನ್ಸರ್ನ ಅರ್ಜೆನ್ಸಿಲಿ ಹೇಳಕ್ಕೆ ಹೋಗ್ಬಿಡಿ. ನಾನು ಪ್ರತಿಯೊಬ್ಬರನ್ನು ಕೇಳಿನೇ ನಾನು ಮುಂದುವರಿತೀನಿ ಕ್ಲಾಸಲ್ಲಿ. ಓಕೆ, ನನ್ ಆಫ್ ಯು ವಿಲ್ ಬಿ ಲೆಫ್ಟ್ ಔಟ್ ಥ್ರೂ ಔಟ್ ದ ಇಯರ್. ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಫಾರ್ಮ್ನ ಬರೀರಿ, ಬಿಕಾಸ್ ಪ್ರಾಕ್ಟೀಸ್ ಮೇಕ್ಸ್ ಯು ಪರ್ಫೆಕ್ಟ್. ಮೊದಲೆಲ್ಲ ಹೇಳ್ತಾ ಇದ್ರು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ. ಹಾಗಾದ್ರೆ ವುಮೆನ್ಸ್ಗೆ ಯಾಕೆ ಬಿಡಬೇಕು? ಸೊ ಅದನ್ನು ನಾವು ಚೇಂಜ್ ಮಾಡುವ. ಪ್ರಾಕ್ಟೀಸ್ ಮೇಕ್ಸ್ ಎ ಪರ್ಸನ್ ಆರ್ ಎನ್ ಇಂಡಿವಿಜುವಲ್ ಪರ್ಫೆಕ್ಟ್, ಯಾರೇ ಇರಲಿ ಅದು. ಕರೆಕ್ಟಾ? ಸೊ ನಾವೇನು ಡೈರೆಕ್ಟಾಗಿ ಫಾರ್ಮುಲಾ ಬರೀದೆ ಸುಮ್ಮನೆ ಸಬ್ಸ್ಟಿಟ್ಯೂಷನ್ ಮಾಡಿ ಆನ್ಸರ್ ಮಾಡ್ತೀವಲ್ಲ, ಅದೇ ಎಕ್ಸಾಮಲ್ಲೂ ಹ್ಯಾಬಿಟ್ ಆಗಿಬಿಡತ್ತೆ. ಮಾಡೋಕ್ಕೆ ಹೋಗ್ಬಿಡಿ. ಫಸ್ಟ್ ಫಾರ್ಮುಲಾ ಬರೀರಿ, ಆಮೇಲೆ ಸಬ್ಸ್ಟಿಟ್ಯೂಷನ್. 65.2 ಅಂತ ಬರ್ತಾ ಇದೆ. ಸೊ ನಮಗೆ ಗೊತ್ತಿರುವಂಥದ್ದು ನಂಬರ್ ಆಫ್ ಲೈಬರ್ಸ್ 16,300. 25,000 ಎಷ್ಟು 4 ಇದೆ, ಇಂಟು 1000. ವೆರಿ ವೆರಿ ಇಂಪಾರ್ಟೆಂಟ್. ಇಂಟು 1000 ಮಾಡಿ, 3 zeros ಡಿಸ್ಕ್ಯಾವಂತ ಇಲ್ಲಿ ಹೊಡೆದಾಕಿದೆ. ಸೊ ಇಲ್ಲೊಂದು ಝೀರೋನು ಹೊಡೆದಾಕಿದ್ರೆ 1630 divided by 25 is 65.2. So CBR is 65.2. ಈಗ ನಿಮ್ಮ ತಲೆಗೆ ಬರ್ಬೋದು, ಸರ್ 65 ಬರ್ತ್ಸ್ ಅಂದರೆ ನನಗೆ ಅರ್ಥ ಆಗತ್ತೆ, 65.2 ಬರ್ತ್ಸ್ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಇದಕ್ಕೆ ನಿಮ್ಮ ಉತ್ತರ ಏನು ವಿದ್ಯಾರ್ಥಿಗಳೇ? 65 ಮಗು ಹುಟ್ಟಿದೆ ಅಂದರೆ ನಾನು ಒಪ್ಕೊಬೋದು, 65.2 ಹೇಗೆ ಸಾಧ್ಯ? ವಾಟ್ ಈಸ್ ಯುವರ್ ಆನ್ಸರ್ ಫಾರ್ ದಟ್? ಕಮೆಂಟ್ ಮಾಡಿ. ನಾನು ಕೇಳಿದ ಅರ್ಥ ಆಗ್ತಾ ಇದೆಯಲ್ವಾ? ಈಗ ಮಗು ಹುಟ್ಟಿದ್ರೆ, ಒಂದು ಮಗು ಹುಟ್ಟಿದೆ, 2, 3, 4 ನಂಬರ್ ಹೇಳ್ಬೋದು. ಪಾಯಿಂಟಲ್ಲಿ ಮಗು ಹುಟ್ಟಕ್ಕೆ ಸಾಧ್ಯನಾ? ಅಲ್ವಾ? 65 ಅಂತ ಹೇಳ್ತಾ ಇದ್ದಾರೆ, ರೌಂಡ್ ಆಫ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಾನು ನಿಮ್ಗೆ ಅವಾಗಲೇ ಹೇಳಿದೆ ವಿದ್ಯಾರ್ಥಿಗಳೇ, ನೆನಪಿದೆಯಾ? ಫಾರ್ಮುಲಾ ಎಕ್ಸ್ಪ್ಲನೇಷನ್ ಕೊಡಬೇಕಾದ್ರೆ ಈ ರೇಷಿಯೋ ಏನಿದೆ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನಮ್ಗೆ ನಂಬರ್ಸೇ ಬರುತ್ತೆ. ಇಂಟು 1000 ಮಾಡಿದ್ದಿಲ್ಲ ಅಂದರೆ ಏನಾಗ್ತಿತ್ತು? 0.065 ಈ ಥರ ಎಲ್ಲ ವ್ಯಾಲ್ಯೂಸ್ ಬರ್ತಿತ್ತು, ವಿಚ್ ಇಸ್ ವೆರಿ ವೆರಿ ಡಿಫಿಕಲ್ಟ್. ಇದನ್ನು ಇನ್ನೂ ನಾವು 1000 ಬದಲು ಪರ್ 10,000 ಅಂತ ನೋಡಿದಾಗ ಏನಾಗುತ್ತೆ? 65 ಬರ್ಬೋದು, ಅಥವಾ 6 ಬರ್ಬೋದು. ಪರ್ 10,000 6 ಬರ್ತ್ಸ್ ಆಗ್ತಾಯಿದೆ ಅಂತ. ಓಕೆ, ಆ ಪಾಯಿಂಟನ್ನು ನಾವು ವೆನ್ ಇಟ್ ಗೋಸ್ ಕಂಪೇರ್ ಟು ಲಾರ್ಜರ್ ಪಾಪ್ಯುಲೇಷನ್, ಆ ವ್ಯಾಲ್ಯೂಸ್ ಎಲ್ಲ ರೌಂಡ್ ಆಫ್ ಆಗ್ತಾ ಹೋಗುತ್ತೆ. ಓಕೆ, ಬಟ್ ಇಟ್ ಡಸಂಟ್ ಲಿಟ್ರಲಿ ಮೀನ್ 65.2 ಬರ್ತ್ಸ್ ಆಗಿದೆ ಅಂತ. ಓಕೆ, ಸೊ ಕಂಪ್ಯಾರಿಸನಲ್ಲಿ, ಇಂಟರ್ಪ್ರಿಟೇಷನಲ್ಲಿ ಎಡವಬೇಡಿ. ಸೊ ನಿಮ್ಮ ಕಮೆಂಟ್ ಏನಾಗಿರಬೇಕು? ಸೊ ದೇರ್ ಎಕ್ಸಿಸ್ಟ್ 65.2 ಬರ್ತ್ಸ್ ಪರ್ 1000 ಇಂಡಿವಿಜುವಲ್ಸ್. ಇದು ಅರ್ಥ. ಆಮೇಲೆ ಕ್ಲಿಯರ್ ವಿದ್ಯಾರ್ಥಿಗಳೇ? ಸೊ ಎಂಟೈರ್ ಚಾಪ್ಟ್ರಲ್ಲಿ ನಾವು ಇಂಟು 1000 ಅಂತ ಮಲ್ಟಿಪ್ಲೈ ಮಾಡ್ತಾ ಇರ್ತೀವಿ ಫಾರ್ ಮೆಜಾರಿಟಿ ಆಫ್ ದ ಫಾರ್ಮುಲಾಸ್. ಓಕೆ, ನೆನ್ಪಿಟ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಚಾಪ್ಟರ್ಗೆ ಬಂದಾಗ ಇಂಟು 1000 ಬದಲು ಇಂಟು 100 ಮಾಡ್ತಾ ಇರ್ತೀವಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಂಟು 1000 ಅಂದರೆ ಪರ್ 1000 ಇಂಡಿವಿಜುವಲ್ಸ್ ಎಷ್ಟಾಗಿದೆ ಅಂತ ನಾವು ಕಂಪೇರ್ ಮಾಡ್ತಾ ಇರುವಂಥದ್ದು. ಓಕೆ, ಈ ಪ್ರಶ್ನೆ ಪ್ರತಿಯೊಬ್ಬರು ಸಾಲ್ವ್ ಮಾಡಿರಂತ ನಾನು ಭಾವಿಸ್ತಾ ಇದ್ದೀನಿ. ನೆಕ್ಸ್ಟ್ ಪ್ರಶ್ನೆ. ಓಕೆ ಸರ್, ಕಮೆಂಟ್ ಅಂತ ಕೇಳ್ತಾ ಇರೋ ಮಯೂರ್ ಅವರು, ಬರೆದು ಬಿಡುವ. ಸೊ CBR 65.2 births per 1000 individuals. Okay, you can follow this. ಅರ್ಥ ಆಗಿದೆಯಲ್ವಾ ವಿದ್ಯಾರ್ಥಿಗಳೇ? ಎಸ್ ಮಯೂರ್ ಅವರೇ, your comment is answered. So there CBR ratio 65.2 births per 1000 individuals. Okay, now I am giving you the question to solve on your own. CBR for a population of 2 lakhs is 40. Find the number of births ಅಂತ ಹೇಳಿದ್ದಾರೆ. ಓಕೆ, ಸೇಮ್ ಫಾರ್ಮುಲಾ. CBR ಕೊಟ್ಟಾಗ ನಮಗೆ ಏನೆಲ್ಲ ಕೊಟ್ಟಿದ್ದಾರೆ ನೋಡಿ, ಜಸ್ಟ್ ಇಂಟರ್ಪ್ರಿಟ್ ಮಾಡಿ. ಎಸ್, ಸೊ ಇಲ್ಲೇನು ಕೊಟ್ಟಿದ್ದಾರೆ? ಆಲ್ರೆಡಿ CBR ಫಾರ್ ಎ ಪಾಪ್ಯುಲೇಷನ್ ಆಫ್ 2 lakh. ಪಾಪ್ಯುಲೇಷನ್ 2 lakhs ಇದೆ. ಆ 2 lakh ಪಾಪ್ಯುಲೇಷನ್ಗೆ CBR 40 ಇದೆ ಅಂತ ಕೊಟ್ಟಿದ್ದಾರೆ. ಈಗ ನೀವೇನು ಕಂಡು ಹಿಡಿಬೇಕು? ನಂಬರ್ ಆಫ್ ಲೈವ್ ಬರ್ತ್ಸ್ ಏನಿದೆ ಕಂಡು ಹಿಡಿಬೇಕು. ಸೊ ನಂಬರ್ ಆಫ್ ಲೈವ್ ಬರ್ತ್ಸ್ ಈಸ್ ಈಕ್ವಲ್ ಟು ಕ್ವೆಶ್ಚನ್ ಮಾರ್ಕ್. ಪ್ರತಿಯೊಬ್ಬರು ಫಾರ್ಮುಲಾವನ್ನು ಬರೀರಿ, ಕ್ವೆಶ್ಚನ್ ನಂಬರ್ ಬರ್ಕೊಳ್ಳಿ. ಈ ನೋಟ್ಸ್ ಎಲ್ಲವೂ ಪ್ರತಿಯೊಬ್ಬರಿಗೂ ನಾಳೆ ಬೆಳಗ್ಗೆ ಒಳಗೆ ಬಂದು ತಲುಪಿರುತ್ತೆ. ಬಟ್ ಮೇಕ್ ಶೋರ್ ನೀವು ಕ್ವೆಶ್ಚನ್ ನಂಬರ್ನ ಬರ್ಕೊಂಡು, ಗಿವನ್ ಇನ್ಫಾರ್ಮೇಷನ್ನ ಬರ್ಕೊಂಡು, ಫಾರ್ಮುಲಾ ಬರೆದು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದಾರೆ. ಆನ್ಸರ್ ಹೇಳೋ ಅರ್ಜೆಂಟಲ್ಲಿ
ಡೈರೆಕ್ಟಾಗಿ ಬರೀ ಕ್ಯಾಲ್ಕುಲೇಟರ್ ಟಕ 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 ಒತ್ಬಿಟ್ಟು ಆನ್ಸರ್ ಹೇಳಿ ಕೂತ್ಕೊಂಬೇಡಿ. ಪ್ಲೀಸ್ ಡೂ ಸಾಲ್ವ್ ಅಲಾಂಗ್ ವಿತ್ ಮೀ. ಓಕೆ, ಈ ಪ್ರಾಕ್ಟೀಸ್ನ ಎಂಟೈರ್ ಇಯರ್ ನಾವು ಮಾಡುವ. ಓಕೆ, ಫಾರ್ಮುಲಾವನ್ನು ಬರೆದೆ. ನನಗಂತೂ ಈಸಿ, ಒಂದು ಕ್ಲಿಕ್ ಮಾಡಿದ್ರೆ ಫಾರ್ಮುಲಾ ಆಲ್ರೆಡಿ ನಾನು ಟೈಪ್ ಮಾಡಿಟ್ಟಿದ್ದೀನಿ. ಓಕೆ, ಈಗ ಸಬ್ಸ್ಟಿಟ್ಯೂಷನ್ ನೋಡಿ. ಸಿ ಬಿ ಆರ್ ಆಲ್ರೆಡಿ 40 ಅಂತ ಕೊಟ್ಟಿದ್ದಾರೆ. ಈಸ್ ಈಕ್ವಲ್ ಟು ನಂಬರ್ ಆಫ್ ಲೈವ್ ಬರ್ತ್ಸ್ ನಮಗೆ ಗೊತ್ತಿಲ್ಲ, ಅದನ್ನೇ ಕಂಡು ಹಿಡಿಬೇಕು. ಸೊ ನಂಬರ್ ಆಫ್ ಲೈವ್ ಬರ್ತ್ ಆಸ್ ಇಟ್ ಈಸ್ ಬರೆಯುವ ಬೈ ಆವರೇಜ್ ಪಾಪ್ಯುಲೇಷನ್ ಅಥವಾ ಟೋಟಲ್ ಪಾಪ್ಯುಲೇಷನ್ ಕೊಟ್ಟಿರುವಂಥದ್ದು 2 ಲಕ್ಷ 20 200 2000 20,000 2 ಲಕ್ಷ ಇಂಟು 1000. ಜಸ್ಟ್ ಸಬ್ಸ್ಟಿಟ್ಯೂಷನ್. ಓಕೆ, ಸೃಜನ್ ಅವರು ಒಬ್ರದ್ದು 80 ಲಕ್ಷ ಬಂದಿದೆ. 8 ಲಕ್ಷನ ತೇಜಸ್ವಿನಿ ಅವರೇ 8000 ಅಂತ ಆನ್ಸರ್ಸ್ ಬರ್ತಾರೆ. ಓಕೆ, ಇಲ್ಲಿ ನೋಡಿ 3 ಝೀರೋಸ್ನ ಡಿಶ್ಕ್ಯಾಮ್ ಅಂತ ಹೊಡೆದಾಕಿ. ಓಕೆ, ಅಥವಾ ಕ್ಯಾಲ್ಕುಲೇಟರ್ ಇದೆ ಆರಾಮಾಗಿ ಮಾಡಿ. ಸೊ ಇಲ್ಲಿ ನನಗೆ 200 ಅಡ್ಡ ಆಗಿದೆ. ಇಫ್ ಐ ಮಲ್ಟಿಪ್ಲೈ ಬೈ 2000 ಆನ್ ಬೋತ್ ಸೈಡ್ಸ್ ಏನಾಗುತ್ತೆ? 40 ಇಂಟು 200 ಈಸ್ ಈಕ್ವಲ್ ಟು ನಂಬರ್ ಆಫ್ ಲೈವ್ ಬರ್ತ್ಸ್ ಅಲ್ವಾ? ನಿಮ್ಗೆ ಹೆಂಗೆ ಅನುಕೂಲ ನೀವು ಕಲಿಸ್ಬಿಟ್ಟಿರ್ತೀರ. ನಿಮ್ಮ ಮ್ಯಾಥಮೆಟಿಕಲ್ ಸ್ಟೆಪ್ಸನ್ನು ನಾನು ಕನ್ಫ್ಯೂಸ್ ಮಾಡೋಕ್ಕೆ ಹೋಗಲ್ಲ. ಈ 200 ಇಲ್ಲಿಂದ ಆ ಕಡೆ ಹೋದರೆ ಮಲ್ಟಿಪ್ಲಿಕೇಶನ್ ಅಂತ ಅವ್ರು ಬರ್ಕೊಳ್ಳಿ. ಓಕೆ, ಅದು ಹೆಂಗೆ ಆಗ್ಬಿಡುತ್ತೆ ಅಂದರೆ, ಇಲ್ಲಿ ಹುಬ್ಳಿಯಿಂದ ಧಾರವಾಡಕ್ಕಲ್ಲಿ ಹೋದರೆ ಇಂಟು, ಅಲ್ಲಿಂದ ವಾಪಸ್ ಬಂದರೆ ಡಿವೈಡು, ಅಲ್ಲಿಂದ ಪಕ್ಕದೂರಿಗೆ ಹೋದರೆ ಪ್ಲಸ್ಸು ಮೈನಸ್ಸು ಕನ್ಫ್ಯೂಷನ್ ಇರುತ್ತೆ. ಆ ಕನ್ಫ್ಯೂಷನ್ ಬೇಡ ಅಂದರೆ ಇಲ್ಲಿ 200 ಅಡ್ಡ ಆಗಿತ್ತು. ಮಲ್ಟಿಪ್ಲೈ ಬೈ 200 ಮಾಡಿದ್ರೆ 200 ಆರ್ ಎಚ್ ಎಸ್ ಎಲ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಮಲ್ಟಿಪ್ಲೈ ಆಯಿತು. ಸೊ ನಂಬರ್ ಆಫ್ ಲೈವ್ ಬರ್ತ್ಸ್ ಇಸ್ 8000.